ಹಾಡುಗಳನ್ನ ಅವ್ರು ಹಾಡ್ತಿದ್ರು. ನನಗೆ ಭಾಳ ಖುಷಿ ಆಯಿತು ಅವ್ರು ಹಾಡಿದ್ದು. ಆಮೇಲೆ ಆ ಸಾಹಿತ್ಯನೂ ಅಷ್ಟೇ, ಮಲಯಾಳಂ ಸಾಂಗ್ ಅದು ಈಕ್ವಲ್ ಆಗಿ ಅವರು ಆ ಸಾಂಗ್ ಮಾಡಿದ್ದಾರೆ. ಐ ಥಿಂಕ್ ಒನ್ ಆಫ್ ಮೈ ಫೇವ್ರೆಟ್ ಸಾಂಗ್. ಹಾಗೆ ನಿಮ್ಗೆ ಈಗ ಎಷ್ಟೊಂದು ಹೀರೋಗಳನ್ನ ಸಾಂಗ್ಗಳನ್ನ ನೋಡ್ತಾ ಇರ್ತೀರಾ. ಹೀರೋಯಿಸಮ್ಗೆನೆ ಒಂದು ಸಾಹಿತ್ಯನ ಒಂದು ಮಾಸ್ ಆದ್ರೂ ಪರವಾಗಿಲ್ಲ, ಕ್ಲಾಸ್ ಆದ್ರೂ ಪರವಾಗಿಲ್ಲ ಅಂತ ಹುಟ್ಟಾಕ್ದವ್ರು. ನಿಮ್ಮ ಮಾಸ್ ಸಾಂಗ್ಗಳಿಗೂ ಕೂಡ ಹಲವು ಸಾಹಿತ್ಯವನ್ನ ಇವರೇ ಬರೆದಿದ್ದವರು. ನಿಮಗೆ ಇಷ್ಟವಾದಂತಹ ಒಂದು ಸಾಹಿತ್ಯ ನಿಮ್ಮ ಸಿನಿಮಾದಾಗಿರ್ಬೋದು, ಬೇರೆ ಸಿನಿಮಾದಾಗಿರ್ಬೋದು ಯಾವುದು? ಯಾಕಂದ್ರೆ ಇದು ಸಾಹಿತ್ಯದ ಡಿಸ್ಕಷನ್ ಆಗಿದೆ. ಯಾಕಂದ್ರೆ ನಾಗೇಂದ್ರ ಪ್ರಸಾದ್ ಅವರ ಒಂದು ಸಾಹಿತ್ಯ ಭಂಡಾರದ ಬಗ್ಗೆ ಹೇಳುವಂತಹ ವಿಚಾರ. ಟಗರು ಬಂತಲ್ಲ, ಇನ್ನೊಂದು ಇವಾಗ ಇನ್ನೊಂದೇನಂದ್ರೆ ಸರ್, ಅವ್ರಿಗೂ ಗೊತ್ತಿರಲ್ಲ ಅವ್ರು ಯಾರು ಹಾಡಿರ್ತಾರೆ ಅಂತ. ಕಾನೂನು ಬಗ್ಗೆ ಒಂದು ಸಾಂಗ್, ಆಲ್ಮೋಸ್ಟ್ ಎಲ್ಲ ಸಾಂಗ್ ಅದಿಲ್ಲ ಅವರೇ ಬರ್ತಿರೋದು ಸರ್. ಶಿವಣ್ಣನ ಸಾಂಗ್, ಶಿವಣ್ಣನ್ಗೋಸ್ಕರ ನೀವು ಹೇಳ್ಸ್ಬಿಟ್ರೆ ನಾನು ಕರೆಕ್ಟಾಗಿ 300 ಸಿನಿಮಾಗೆ ಹೋಗಿದ್ದೀರ, ಕನ್ಫ್ಯೂಸ್ ಆಗ್ಬಿಡುತ್ತೆ. ಅಯ್ಯೋ, ರೆಕ್ಕ ಕುದುರೆ ಹೇಳಿನೇ ಹಾಡ್ಬಿಡಿ ಸರ್, ನಿಮ್ಗೆ ಇಷ್ಟವಾದಂತ ಸಾಂಗ್. ಆ ಸಾಂಗ್ ಅಷ್ಟು ಈಸಿಯಾಗಿ ಆಡೋಕ್ಕಾಗಲ್ಲ. ಯಾಕಂದ್ರೆ ಆ ವಾಯ್ಸ್ ಐ ಥಿಂಕ್ ಇಟ್ ವಾಸ್ ಒನ್ ಆಫ್ ದಿ ಬೆಸ್ಟ್ ಸಾಂಗ್. ಐ ಡೋಂಟ್ ವಾಂಟ್ ಟು, ಈಗ ನನಗೆ ಎಷ್ಟು ಕಂಫರ್ಟ್ ಝೋನ್ ಇದ್ರೆ ನಾನು ಆಡ್ತೀನಿ ಅಷ್ಟೇ. ಸುಮ್ಮನೆ ಎಲ್ಲ ಸಾಂಗ್ ಟ್ರೈ ಮಾಡೋಕೆ ಹೋಗಲ್ಲ. ಐ ಆಮ್ ಕಂಫರ್ಟ್. ಯಾಕಂದ್ರೆ ಆ ಸಾಂಗ್ ಆಡಿರೋರು ವಾಯ್ಸ್ ನಾನು ಇದು ಮಾಡ್ಬೋದು, ಇನ್ಸಲ್ಟ್ ಮಾಡ್ಬೋದು. ನನಗೆ ಅದು ಬರಲ್ಲ. ವಾಯ್ಸ್ ಕೇಳೋದ್ರಿಂದ ತುಂಬಾ ಜನ ಇದ್ದಾರೆ ಸರ್. ಬೇರೆ ಸಾಂಗ್ ಬೇಕಾದ್ರೆ ಆಡ್ಬಿಡ್ತೇವೆ. ಆ ಸಾಂಗ್ ಪರ್ಟಿಕ್ಯುಲರ್ ಸಾಂಗ್ ಯಾಕಂದ್ರೆ ನಾನು ಐ ಡೋಂಟ್ ನೋ. ಅಲ್ಲದವರಿಗೆ ಅದು ಅಷ್ಟೇ ಮಾಡಿಲ್ಲ. ಆ್ಯಂಡ್ ವೇದ ಸಾಂಗ್, ಆ್ಯಂಡ್ ಬೇಕಾದ್ರೆ ಅವ್ರಿಗೋಸ್ಕರ ಒಂದು ಸಾಂಗ್, ಬೇರೆ ಎಲ್ಲ ಸಾಂಗ್ ಹಾಡ್ತೀನಿ, ಏನಾದ್ರು ಹಾಡ್ತೀನಿ. ಓಕೆ ಸರ್, ಒಟ್ಟು ನಿಮ್ಮ ಕಂಠಸಿರಿಯಿಂದ ನಾವು ಕೇಳಿಸ್ಕೊಳ್ಳೋಕೆ ವೆಯ್ಟ್ ಮಾಡ್ತಾ ಇದ್ದೀವಿ. ಜನ್ಮ ಜಡಿ ಜೈ ವಯಸ್ಸಾಗದ ಶಿವಣ್ಣ, ಯಾವಾಗಲೂ ಎನರ್ಜೆಟಿಕ್ ಶಿವಣ್ಣಗೆ. ಈಗ ನಮ್ಮ ಶಿವಣ್ಣ ಅವರು ವೇದಿಕೆ ಮೇಲೆ ಬಂದು ಇನ್ನಷ್ಟು ಎನರ್ಜೆಟಿಕ್ ಮಾಡಿದ್ರು. ಧನ್ಯವಾದಗಳು ಸರ್. ಹಲೋ, ಹಾಗೆ 50 ವರ್ಷ ತುಂಬ್ತಾ ಇದ್ದೀನಿ, ಅದಕ್ಕೂ ಕಂಗ್ರ್ಯಾಚುಲೇಷನ್ಸ್. ಇವಾಗ ನಮ್ಮ ಕ್ಲಬ್ಗೆ ಬರ್ತಾ ಇದ್ದಾರೆ. ನಾವು 60 ಆಯ್ತು, 64, ಇವಾಗ 50 ಬರ್ತಾರೆ, ಇನ್ನು 60 ಬೇಗ ಬಂದ್ಬಿಡ್ತಾರೆ. ಥ್ಯಾಂಕ್ ಯು ಸರ್. ಈಗ ಕರುಣಾಳ ಚಕ್ರವರ್ತಿ ಇಷ್ಟದವರೆಗೂ ನಿಮ್ಮ ಎಂಟರ್ಟೈನ್ ಮಾಡಿದ್ರೆ, ಈಗ ಅವರು ಬೀಳ್ಕೊಡ್ತಿದ್ದಾರೆ. ಅವ್ರಿಗೊಂದು ಚಪ್ಪಾಳೆ ಬರಲೇಬೇಕಲ್ಲ, ಇಷ್ಟು ದೊಡ್ಡ ಎಂಟರ್ಟೈನ್ಮೆಂಟ್ ಮಾಡಿದ್ರು. ಈಗ ನಮ್ಮ ಜೊತೆಗೆ ಹೋಗ್ತಿಲ್ಲ, ಸಾರಿ, ಈಗ ನಮ್ಮ ಜೊತೆಗೆ ಕೂತ್ಕೊಂಡು ನೋಡ್ತಾರೆ ಕೂಡ. ಈಗ ಸಮೃದ್ಧಿ ಮಂಜುನಾಥ್ ಅವರು, ಈಗ ನಾಗೇಂದ್ರ ಪ್ರಸಾದ್ ಸರ್ ಅವ್ರ ಬಗ್ಗೆ ಶಾಸಕರು ನಿರ್ಮಾಪಕರಾದಂತಹ ಸಮೃದ್ಧಿ ಮಂಜುನಾಥ್ ಅವರು, ಈಗ ಕವಿರತ್ನ
ಗೌರವ ಸಮರ್ಪಣೆಯನ್ನ ಮಾಡ್ತಾ ಇದ್ದಾರೆ. ವೇದಿಕೆ ಮುಂಭಾಗ ದಯವಿಟ್ಟು ಕ್ಲಿಯರ್ ಮಾಡಿ, ಎಲ್ಲರೂ ನಿಮ್ಮ ನಿಮ್ಮ ಆಸನಗಳಲ್ಲಿ ಕೂತ್ಕೊಳ್ಳಿ ಅಂತ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ಯಾಕಂದ್ರೆ ವೇದಿಕೆ ಕಾರ್ಯಕ್ರಮ ಕೂಡ ತುಂಬಾ ಇದೆ, ಡಿಸ್ಟರ್ಬ್ ಆಗುತ್ತೆ, ಅದಕ್ಕೋಸ್ಕರ. ಎಲ್ಲರೂ ನಿಮ್ಮ ಸಹಕಾರ ತುಂಬಾ ಮುಖ್ಯ ಆಗಿರುತ್ತೆ.